ನಮಸ್ಕಾರ ವೀಕ್ಷಕರೇ. ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ನಾನಿವತ್ತು ಮಾತಾಡೋಕ್ಕೆ ಬಂದಿರೋ ಟಾಪಿಕ್ ಬಂದುಬಿಟ್ಟು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದಿಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಹೇಳಬೇಕು. ನೋಡಿ, ನಮ್ಮ ಹಿರಿಯರ ಕಾಲದಿಂದನೂ ಅವರು ನಮ್ಮ ಹಿರಿಯರೆಲ್ಲ ನೋಡಿ ಎಷ್ಟೊಂದು ಆಚರಣೆ ಮಾಡ್ತಾಯಿದ್ರು ಅವರು. ನೀವು ಅನ್ಬೋದು ಯಾವಾಗಲೂ ಹಿರಿಯರ ಬಗ್ಗೆ ಇರಬೇಕು. ಹೌದು, ಏನು ಗೊತ್ತಾ, ನಾವು ಇವಾಗ ನಮ್ಮ ಪೂರ್ವಿಕರು ಏನೇನು ಒಂದು ಸಂಪ್ರದಾಯಗಳನ್ನ ಮಾಡಿದ್ರು, ಆ ಸಂಪ್ರದಾಯಗಳನ್ನ ಆ ಕಟ್ಟುಪಾಡುಗಳನ್ನು ಮೀರಿ ನಾವು ಬದುಕ್ತಾ ಇರೋದಕ್ಕೆ ನಮ್ಮಲ್ಲಿ ಸಮಸ್ಯೆಗಳನ್ನೋದು ತುಂಬ ಅಂದರೆ ತುಂಬ ಎದ್ದು ಕಾಣ್ತಾ ಇದೆ ನಮಗೆ. ನೋಡಿ, ಅದನ್ನು ಅವ್ರು ಯಾವ ಥರ ಸಂಪ್ರದಾಯಗಳನ್ನ ಆಚರಣೆ ಮಾಡ್ತಾ ಇದ್ರು ಅನ್ನೋದು ಕೂಡ ಒಂದೊಂದು ಟೈಮಲ್ಲಿ ನಮಗೆ ಗೊತ್ತಿಲ್ಲ ಅಲ್ಲ, ಅದನ್ನು ಗೊತ್ತು ಮಾಡ್ಕೊಳ್ಳುವಷ್ಟು ಟೈಮು ನಮ್ಮ ಹತ್ರ ಇಲ್ಲ ಇವಾಗ. ಸೊ ಹಂಗಿರುವಾಗ ಸ್ವಲ್ಪನಾದರೂ ನಾವು ಹಿಂದಕ್ಕೆ ಹೋಗಿ ನೋಡಿದರೆ ಆವಾಗ ಗೊತ್ತಾಗುತ್ತೆ ಅವ್ರು ಯಾಕೆ ಅಷ್ಟೊಂದು ನೆಮ್ಮದಿಯಾಗಿದ್ದರು, ಆವಾಗ ಯಾಕೆ ಅಷ್ಟೊಂದು ಸಾಲ ಅನ್ನೋದು ಇರಲಿಲ್ಲ, ಅವಾಗ ಯಾಕೆ ಅವ್ರ ಹತ್ರ ತುಂಬಿ ದುಡ್ಡು ಇರ್ತಾ ಇತ್ತು, ತುಂಬ ಅವ್ರ ಹತ್ರ ನೋಡಿ ಕಾಳು ಕಡಿ ಇವೆಲ್ಲ ತುಂಬ ಅಂದರೆ ತುಂಬ ರಾಶಿಯಾಗಿ ಬಿದ್ದಿರ್ತಿತ್ತು ಮನೆಯಲ್ಲಿ. ಅದೇ ಇರೋಕ್ಕಿಂತ ಮುಂಚೆನೂ ಅವರು ಒಂದು ಹೊತ್ತು ಊಟ ಮಾಡಿದ್ರು ತುಂಬ ಖುಷಿಯಾಗಿರ್ತಾ ಇದ್ರು. ಈ ಥರ ಅವ್ರು ಹೇಗಿರ್ತಾ ಇದ್ರು ಅಲ್ವಾ. ಸೊ ಅವ್ರು ಹೇಗಿರ್ತಾ ಇದ್ರು ಅಂತಂದರೆ ಅವರು ಮಾಡೋ ಒಂದು ಆಚರಣೆಗಳೇ ಅದಕ್ಕೆ ಕಾರಣ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅದನ್ನೆಲ್ಲ ನೆನೆಸ್ಕೊಂಬಿಟ್ರೆ ಇವಾಗ ನೋಡಿ, ಇವಾಗ ಒಂದಿಷ್ಟು ನಾವು ಹಿಂದಕ್ಕೆ ಹೋಗಿ ಅವ್ರ ಆಚರಣೆಗಳನ್ನು ಸ್ವಲ್ಪನಾದರೂ ಆಚರಣೆ ಮಾಡಿ ನಾನು ಅದನ್ನು ಆಚರಣೆ ಮಾಡಿದ್ರಿಂದ ನನಗಾದ ಒಂದು ಏನು ಹೇಳ್ತಾರೆ ಬದಲಾವಣೆ ಆಗಿದ್ದೆ. ಸೊ ಆ ಒಂದು ಬದಲಾವಣೆಯನ್ನು ನಿಮ್ಮ ಮುಖಾಂತರ ನಾನು ಹಂಚ್ಕೊಳ್ಬೇಕು ಅನ್ಕೊತಾ ಇದ್ದೀನಿ. ನೋಡಿ, ಈ ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಗೊತ್ತಾ, ಈ ಸಾಯಂಕಾಲ ಆದರೆ ಮೊಸರು ಹಾಲು ಇದೆಲ್ಲ ಹೊರಗಡೆ ಕೊಡೋಕ್ಕೆ ಬಿಡ್ತಾ ಇರಲಿಲ್ಲ. ಆಮೇಲೆ ಉಪ್ಪು, ಆಮೇಲೆ ಕುಂಕುಮ, ನೋಡಿ ಎಷ್ಟೊಂದು ವಿಷಯಗಳನ್ನ ಅದು ಏನಕ್ಕೆ ಕೊಡೋಕ್ಕೆ ಬೇಡ ಅಂತ ಇದ್ದರೂ ನನಗೆ ಗೊತ್ತಿಲ್ಲ. ಯಾಕಂದರೆ ಉಪ್ಪು ಅನ್ನೋದು ನಾನು ಅಂದ್ಕೊಳ್ತೀನಿ, ಉಪ್ಪು ಅಂದರೆ ಒಂದು ನಮ್ಮ ದಾರಿದ್ರ್ಯವನ್ನು ಏನು ಹೇಳ್ತಾರೆ ಒಂದು ನಮ್ಮ ನೆಗೆಟಿವ್ ಎನರ್ಜಿಯನ್ನು ತೊಳೆದಾಕುವಂಥದ್ದು. ಸೊ ಅದನ್ನು ನಾವು ಬೇರೆಯವ್ರ ಮನೆಗೆ ಕಳಿಸೋದ್ರಿಂದ ನಮಗೆ ಅದು ನೆಗೆಟಿವ್ ಎನರ್ಜಿ ಆಗಿ ಪರಿಣಮಿಸುತ್ತೆ ಅನ್ನೋ ಒಂದು ಕಾರಣಕ್ಕೆ ಉಪ್ಪನ್ನು ಕೊಡ್ತಾ ಇರಲಿಲ್ಲ. ಕುಂಕುಮ ಅನ್ನೋದು ನೋಡಿ, ಅದು ದೇವ್ರಿಗೆ ಇರೋ ಸಂಕೇತ. ಅದು ಅರಿಶಿಣ ಕುಂಕುಮ ಅನ್ನೋದು ದೇವ್ರಿಗೆ ಎಷ್ಟು ಮುಖ್ಯ ಅಲ್ವಾ. ಸೊ ಅದನ್ನು ನಾವು ಹೊರಗಡೆ ಹಾಕೋದ್ರಿಂದನೂ ಒಂದು ಮಂಗಳವಾದ ಒಂದು ವಸ್ತುವನ್ನು ನಾವು ಹೊರಗಡೆ ಹಾಕ್ದಂಗೆ ಆಗುತ್ತೆ ಅನ್ನೋ ಒಂದು ವಿಷಯಕ್ಕೆ ಅವರು ಕಳಿಸ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಸೊ ನೋಡಿ, ಈ ಥರ ಎಲ್ಲ ಅವ್ರು ಮಾಡ್ತಾಯಿದ್ರು. ಆಮೇಲೆ ನೋಡಿ, ಇವಾಗ ನಾನು ಅದನ್ನೇ ಹೇಳಕ್ಕೆ ಬಂದಿರೋದು. ಇವಾಗ ಹಿಂದಿನ ಕಾಲಕ್ಕೆ ಹೋಗಿ ನೀವು ಅವ್ರು ನೋಡಿ, ಮಂಗಳವಾರ ಶುಕ್ರವಾರ ಇವತ್ತಿಗೂ ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ನೋಡಿ, ಯಾವುದಾದ್ರೂ ನೀವು ಮಂಗಳವಾರ ಏನಾದರೂ ದುಡ್ಡನ್ನು ಯಾರಿಗಾದರೂ ತಪ್ಪಿ ಶುಕ್ರವಾರ ಮಂಗಳವಾರ ಕೊಡ್ತಾ ಇದ್ರೆ ಹೇಳ್ತೀರಾ, ಅವ್ರು ಹೇಳ್ತಾರೆ ನೋಡಿ, ಇವತ್ತು ಮಂಗಳವಾರ ಕೊಡಬೇಡ, ಇನ್ನೊಂದು ದಿನ ಕೊಡು, ಇವತ್ತು ಶುಕ್ರವಾರ ಕೊಡಬೇಡ, ಇನ್ನೊಂದು ದಿನ ಕೊಡು ಅಂತ ಹೇಳ್ತಾರೆ ನೋಡಿ. ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ದುಡ್ಡನ್ನು ಕೊಡೋದ್ರಿಂದ ನಮಗೆ ದುಡ್ಡಿನ ಸಮಸ್ಯೆ ನಮಗೆ ಬರುತ್ತೆ ಅಂತ ಅನ್ನೋ ಒಂದು ಅವರ ಆಲೋಚನೆ. ಸೊ ಅದು ನಿಜಾನೂ ಆಗಿರ್ಬೋದು ಅನಿಸುತ್ತೆ. ಯಾಕಂದರೆ ಇವಾಗ ನಾವೇನು ಮಾಡ್ತೀವಿ ನೋಡಿ, ಯಾವುದೋ ಒಂದು ಎಲ್ಲೋ ಊಟಕ್ಕೆ ಹೋಗ್ತೀವಿ, ಅಥವಾ ಎಲ್ಲೋ ಫಿಲಮ್ಗೆ ಹೋಗ್ತೀವಿ, ಅಥವಾ ಎಲ್ಲೋ ಕೆಲಸ ಮಾಡೋ ಜಾಗದಲ್ಲಾಗಲಿ, ಇವತ್ತು ಮನೇಲಿರೋದಾಗಲಿ, ಏನಾದರೂ ಒಂದು ತಗೊಳ್ಳೋದಾಗಲಿ, ನಾವು ಇವತ್ತು ಯಾವ ದಿನ ಆಗಲಿ ಯಾವ ಪಂಚಾಂಗ ಆಗಲಿ ಯಾವುದನ್ನು ನೋಡೋಕ್ಕೆ ಹೋಗಲ್ಲ. ಸುಮ್ಮನೆ ಹಾಗೆ ದುಡ್ಡಿರುತ್ತೆ, ಹಾಗೆ ಕೊಡ್ತಾ ಇರ್ತೀವಿ, ಖರ್ಚು ಮಾಡ್ತಾ ಇರ್ತೀವಿ. ಸೊ ಇದರಿಂದನೂ ನಮಗೆ ಒಂದು ಏನು ಹೇಳ್ತಾರೆ, ನಮಗೆ ಒಂದು ಬಡತನ ಅನ್ನೋದು, ಒಂದು ದರಿದ್ರ ಅನ್ನೋದು ನಮ್ಮ ಹತ್ರ ಇದೆ ಅಂತ ನನ್ನ ಅನಿಸಿಕೆ ಅದು. ಸೊ ನೋಡಿ, ಅದಕ್ಕೆ ಹೇಳ್ತೀನಿ, ಮಂಗಳವಾರ ಮತ್ತು ಶುಕ್ರವಾರ ದಯವಿಟ್ಟು ದುಡ್ಡನ್ನು ಕೊಡೋಕ್ಕೆ ಹೋಗಬೇಡಿ ಹೊರಗಡೆ. ಅನಾವಶ್ಯಕವಾಗಿ ದುಡ್ಡನ್ನು ಆ ದಿನಗಳಲ್ಲಿ ನೀವು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಅವಶ್ಯಕತೆ ಇದ್ದರೆ ಮಾತ್ರ, ಇವಾಗ ಅದನ್ನು ಕೊಡಲೇಬೇಕು, ಯಾವುದೋ ಒಂದು ಪೇಮೆಂಟ್ ಮಾಡೋದಿರುತ್ತೆ, ಸೊ ಅದಾದರೆ ಓಕೆ, ಏನೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ದುಡ್ಡನ್ನು ಹೊರಗಡೆ ಕೊಡಿ. ಅದರಿಂದ ಮಂಗಳವಾರ ಶುಕ್ರವಾರ ನಾವು ಲಕ್ಷ್ಮೀ ದೇವಿನ ಹೊರಗೆ ಹಾಕ್ದಂಗೆ ಆಗುತ್ತೆ. ನೋಡಿ, ಇವಾಗ ನಮ್ಮ ಮನೆಯಲ್ಲೇ ತಗೊಳ್ಳಿ ನೋಡಿ, ಇವಾಗ ಮನೆಯಲ್ಲಿ ಊರಿಂದ ಹೆಣ್ಣು ಮಕ್ಕಳು ಬಂದಿರ್ತಾರೆ ನೋಡಿ, ಅವ್ರನ್ನ ನಾವು ಒಂದು ಮಂಗಳವಾರ ದಿನ ಅವ್ರ ಊರಿಗೆ ಹೋಗೋಕ್ಕೆ ನಿಂತರೆ ಮಂಗಳವಾರ ದಿನ ಅವ್ರನ್ನ ನಾವು ಊರಿಗೆ ಕಳಿಸಲ್ಲ ನೋಡಿ. ಬೇಕಾದರೆ ಆಮೇಲೆ ಸೊಸೆನ ನೋಡಿ, ಈ ಮನೇಲಿರೋ ಸೊಸೆನ ಶುಕ್ರವಾರ ದಿನ ಅವ್ರ ತವ್ರ ಮನೆಗೆ ಕಳಿಸಲ್ಲ ನೋಡಿ. ಇಷ್ಟರಲ್ಲಿ ಯೋಚನೆ ಮಾಡಿ, ಯಾಕೆ ಅವರು ಹೆಣ್ಣು ಮಗಳನ್ನ ಮಂಗಳವಾರ ಕಳಿಸ್ತಾ ಇಲ್ಲ, ಸೊಸೆನ ಶುಕ್ರವಾರ ಕಳಿಸ್ತಾ ಇಲ್ಲ ಅಂತಂದರೆ, ಮನೆ ಹೆಣ್ಣು ಮಗಳು ಮತ್ತು ಸೊಸೆ ಇಬ್ಬರು ಒಂದು
ದೇವಿ ಸ್ವರೂಪ ಅಂದರೆ ಲಕ್ಷ್ಮೀ ಸ್ವರೂಪ. ಅಂದರೆ ನಮ್ಮಲ್ಲಿರೋ ಲಕ್ಷ್ಮಿನ ನಾವು ಬೇರೆಯವ್ರ ಮನೆಗೆ ಕಳಿಸೋದು ಬೇಡ ಅಂತ ಅವರ ನಂಬಿಕೆ. ಅವತ್ತಿಂದನೂ ಅದು ನಂಬಿಕೆ, ಅದು ಇವತ್ತಿಗೂ ಅದು ವಾಡಿಕೆ, ಅದು ಯಾರೂ ಕಳಿಸಲ್ಲ. ಸೊ ಹಾಗಿರುವಾಗ ನೋಡಿ, ನಮ್ಮ ಮನೆ ಹೆಣ್ಣುಮಕ್ಕಳು ನಾವು ಎಷ್ಟು ಜೋಪಾನ ಮಾಡ್ತೀವಂದರೆ, ನಾವು ದೇವರು ಲಕ್ಷ್ಮೀ ದೇವಿಯನ್ನು ಅಷ್ಟೇ ಜೋಪಾನ ಮಾಡಬೇಕಲ್ವಾ. ನಮಗೆ ಇವತ್ತು ನಮ್ಮ ಹತ್ರ ದುಡ್ಡಿದೆ ಅಂದ ತಕ್ಷಣ ನಾವು ಯಾವತ್ತು ಯಾವ ಟೈಮಲ್ಲಾದರೂ ಹೆಂಗೆ ಬೇಕಾದರೂ ಖರ್ಚು ಮಾಡಿದರೆ ಆಗುತ್ತಾ? ನೀವು ಹಂಗಿರುವಾಗ ನಿಮ್ಮ ಮನೆ ಹೆಣ್ಮಗಳನ್ನ ನೀವು ಮಂಗಳವಾರನೇ ಅಥವಾ ಶುಕ್ರವಾರನೇ ಬೇಕು ಅಂತ ನೀವು ಕಳಿಸ್ತೀರಾ? ಸೊ ಅದೇ ಥರ ಇದು ಕೂಡ ದುಡ್ಡನ್ನು ತುಂಬ ಗೌರವದಿಂದ ನೋಡಿ, ನಿಮ್ಮ ಹತ್ರ ಅದು ಎಷ್ಟೇ ಇರಲಿ ಏನೇ ಇರಲಿ, ಆ ದುಡ್ಡನ್ನು ಯಾವ ರೀತಿ ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋದನ್ನು ಒಂದು ಮನಸ್ಸಲ್ಲಿ ಇಟ್ಟುಕೊಂಡು ನೀವು ಖರ್ಚು ಮಾಡೋದ್ರಿಂದ ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನಿಮ್ಮಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ಹೇಳ್ತಾ ನನ್ನ ಈ ಟಾಪಿಕ್ನ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾಕೆ ಹೇಳ್ತೀನಿ ಅಂತಂದರೆ, ನಾನು ತುಂಬ ಒಂದು ಈ ಹಿಂದಿನ ಕಾಲದ ಜನರನ್ನ, ನಮ್ಮ ಪೂರ್ವಜರನ್ನೆಲ್ಲ ನಾನು ಅವರನ್ನು ಅಬ್ಸರ್ವ್ ಮಾಡುವಾಗ ನನಗನ್ಸುತ್ತೆ, ಅವ್ರು ನೋಡಿ ಇದೆಲ್ಲ ಅವರು ಆ ಥರ ಮಾಡೋದ್ರಿಂದನೇ ಅವ್ರು ನೋಡಿ ಒಂದು ಹೊತ್ತು ಊಟ ಮಾಡಿದ್ರು ತುಂಬ ಖುಷಿಯಾಗಿದ್ದರು, ತುಂಬ ನೆಮ್ಮದಿಯಿಂದ ಜೀವನ ನಡೆಸ್ತಿದ್ರು ಅಂತ ನನಗನ್ಸುತ್ತೆ. ಸೊ ನಿಮಗೂ ಆ ಥರ ಅನಿಸಿದರೆ ಈ ಥರ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ನೋಡಿ, ಇದೆಲ್ಲ ವರ್ಕ್ ಆಗುತ್ತೆ. ಯಾಕಂದರೆ ಅದು ಆವಾಗಿನ ಕಾಲಕ್ಕೆ ಅವ್ರಿಗೆ ವರ್ಕ್ ಆಗ್ತಾ ಇತ್ತು ಅಂತಂದರೆ, ಇವಾಗ ನಮಗೆ ಇದನ್ನೆಲ್ಲ ಕೇಳಿಸ್ಕೊಳಕ್ಕಾಗಲಿ ಮಾಡೋಕ್ಕಾಗಲಿ ಟೈಮ್ ಇಲ್ಲ. ಬಟ್ ಅದನ್ನು ನಾವು ಕೇಳಿಸ್ಕೋಬೇಕು, ಟೈಮ್ ಮಾಡಿಕೊಂಡು ಇದನ್ನೆಲ್ಲ ನಾವು ಅನುಸರಿಸ್ಬೇಕು ಅಂತ ಹೇಳ್ತಾ, ನಮ್ಮ ಪರಿಸ್ಥಿತಿಯೇ ಈ ಎಲ್ಲ ಆಚರಣೆಗಳನ್ನು ನಾವು ಅನುಸರಿಸಿದಿಂದ ನಮ್ಮ ಪರಿಸ್ಥಿತಿ ಚೆನ್ನಾಗಾಗುತ್ತೆ ಅಂದಮೇಲೆ ನಾವು ಇದನ್ನು ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳ್ತಾ ಈ ನನ್ನ ಟಾಪಿಕ್ನ ಮುಗಿಸ್ತೀನಿ. ಥ್ಯಾಂಕ್ ಯು.